ಆ ಎಲ್ರಿಗೂ ನಮಸ್ಕಾರ. ಹಾಗೆ ಪತ್ರಿಜಿ ಗುರುಗಳಿಗೂ ಹಾಗೂ ಈ ಮಹಾತರ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂತ ರಂಗನಾಥ್ ಸರ್ ಅವರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸ ಅಥವಾ ಚರ್ಚೆ ಅಂತ ನಾವೇನ್ ಹೇಳ್ಬೋದು ಅದನ್ನ ಪ್ರಾರಂಭಿಸ್ತಾ ಇದ್ದೇನೆ. ಇವತ್ತು ನಾನು ತೆಗೆದುಕೊಂಡಿರ್ತ ವಿಷಯ ಎಲ್ಲರ ಜೀವನಕ್ಕೂ ಬಹಳ ಹತ್ತಿರವಾಗಿರೋದು ಹಾಗೂ ಅಷ್ಟಾಗಿ ಗಮನ ಕೊಡದ ಒಂದು ಮಹತ್ವದ ವಿಷಯ ಅಂತ ಹೇಳ್ಬೋದು. ಹಾಗಾದ್ರೆ ಅದೇನು ಅಂತ ನೋಡೋಣ. ಅಂದ್ರೆ ಬಿಸಿ ನೀರು ಕುಡಿಯೋದ್ರಿಂದ ಆಗುವ ಪ್ರಯೋಜನಗಳೇನು ಅಂತ ನೋಡೋಣ. ಅಂದ್ರೆ ನೀರು ಅಂದ್ರೆ ಎಲ್ರಿಗೂ ಗೊತ್ತಿದೆ, ಒಂದು ಅದ್ಭುತವಾದ ಒಂದು ಜೀವಜಲ ಅಂತಾನೆ ಹೇಳ್ಬೋದು. ಅದೇ ಅದರಲ್ಲೂ ಬಿಸಿ ನೀರಿನ ಪ್ರಯೋಜನ ಏನೇನ್ ಆಗುತ್ತೆ ಅಂತ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಅಂದ್ರೆ ಎಲ್ರಿಗೂ ಗೊತ್ತಿದೆ, ನೀರು ಅಂದ್ರೆ ಜೀವ ಅಂತ ಹೇಳ್ತೀವಿ. ಅದೇ ನೀರನ್ನು ನಾವು ಹೇಗೆ ಕುಡಿಬೇಕು, ಯಾವ ಸಮಯದಲ್ಲಿ ಕುಡಿಬೇಕು, ಬಿಸಿ ನೀರು ಏಕೆ ಉತ್ತಮ ಅಂತ ನಾವು ನಿಜವಾದ ಅದ್ರ ಮಹತ್ವ ಅರಿವಾದಾಗ ಮಾತ್ರ ನಮಗೆ ಅದರಿಂದ ಒಂದು ಪ್ರಯೋಜನ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಒಂದು ಮಾತಿದೆ ನೋಡಿ, ಅಂದ್ರೆ ಔಷಧಿ ತಿನ್ನುವ ಮುನ್ನ ನೀರನ್ನು ಸರಿಯಾಗಿ ಕುಡಿಯಲು ಕಲಿಯಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಇಂದು ಅನೇಕ ಜನರು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ಜೀರ್ಣಕ್ರಿಯೆ ತೊಂದರೆ ಇರ್ಬೋದು, ಹೊಟ್ಟೆ ಉಬ್ಬರ, ದೇಹದ ಕೊಬ್ಬು, ಗಂಟಲು ನೋವಿನ ಸಮಸ್ಯೆ, ಶೀತ, ಆಯಾಸ. ಇದಕ್ಕೆಲ್ಲ ಕಾರಣ ಅಂದ್ರೆ ಜೀವನ ಶೈಲಿಯ ಒಂದು ದೊಡ್ಡ ತಪ್ಪು. ಅಂದ್ರೆ ನಾವು ಮಾಡ್ಕೊಂಡಿರುವಂತ ಜೀವನ ಶೈಲಿ ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಅಂತಾನೆ ಹೇಳ್ಬೋದು. ಅದಕ್ಕೆ ಒಂದು ಸರಳ, ಅಂದ್ರೆ ಈ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಒಂದು ರೋಗಕ್ಕೆ ಒಂದು ಚಿಕ್ಕ ಒಂದು ಅದ್ಭುತವಾದ ಒಂದು ಮನೆಮದ್ದು ಅಂದ್ರೆ ಬಿಸಿ ನೀರು ಅಂತ ಹೇಳ್ಬೋದು. ಅದೇ ರೀತಿ ಬಿಸಿ ನೀರು ಎಂದ್ರೆ ಏನು ಅಂತ, ಅಂದ್ರೆ ಬಿಸಿ ನೀರು ಎಂದ್ರೆ ಏನು, ಯಾವ ತರ ಅಂತ ನೋಡೋಣ. ಅಂದ್ರೆ ಇದು ತುಂಬಾ ಕುದಿದ ನೀರು ಅಲ್ಲ ಅಂದ್ರೆ ಹೇಳಕ್ಕೆ, ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಉಷ್ಣತೆಯಿಂದ ಕುಡಿಯುವಂತ ನೀರು ಅಂತ ಹೇಳ್ಬೋದು. ಅದೇ ರೀತಿ ಇಂದಿನ ದಿನ ಅನೇಕರು ಹೇಳ್ತಾರೆ, ಅಂದ್ರೆ ಸುಲಭವಾಗಿ ಕುಡಿಯಲು ಆಗ್ಬೇಕು, ನಾಲಿಗೆ ಸುಡಬಾರ್ದು, ದೇಹಕ್ಕೆ ಆರಾಮ ಕೊಡ್ಬೇಕು, ಅಷ್ಟು ಬಿಸಿಯಾಗಿದ್ರೆ ಸಾಕು, ತುಂಬಾ ಬಿಸಿ ಮಾಡ್ಕೊಂಡು ಕುಡಿಬೇಕು ಅಂತ ಏನಿಲ್ಲ. ಇಂತಹ ನೀರನ್ನು ನಿಯಮಿತವಾಗಿ ನಾವು ಕುಡಿಯೋದ್ರಿಂದ ದೇಹದ ಅನೇಕ ಸಮಸ್ಯೆಗಳು ಸುಧಾರಿಸುತ್ತೆ. ಈ ಖಾಲಿ ಹೊಟ್ಟೆಯಲ್ಲಿ ನಾವು ಪ್ರತಿದಿನ ಬೆಳಗ್ಗೆ ಉಗುರು ಬೆಚ್ಚಿ ನೀರು ಕುಡಿಯೋದ್ರಿಂದ ಅನೇಕ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಬೆಳಿಗ್ಗೆ ಹೊತ್ತು ಬಿಸಿ ನೀರು ಕುಡಿಯುವುದ ಒಂದು ಮಹತ್ವವೇನು ಅಂತ ನೋಡೋಣ. ನಾವು ರಾತ್ರಿ ಮಲಗಿದಾಗ ನಮ್ಮ ದೇಹ ವಿಶ್ರಾಂತಿ ಪಡಿತಾ ಇರುತ್ತೆ. ಬೆಳಗ್ಗೆ ಎದ್ದಾಗ ದೇಹದ ಒಳಗಿನ ಅಂಗಗಳು ಮೃದುವಾಗಿ ಎಚ್ಚರಿಸುವ ಕೆಲಸ ಬಿಸಿ ನೀರು ಮಾಡುತ್ತೆ ಅಂತ ಪ್ರತಿಯೊಂದು ಅಂಗಕ್ಕೂ ಕೂಡ ಆಕ್ಟಿವೇಶನ್ ಮಾಡುತ್ತೆ ಅಂತ ಹೇಳ್ತಾರೆ ಬಿಸಿ ನೀರು. ಆ ಖಾಲಿ ಹೊಟ್ಟೆ ನಾವು ಬಿಸಿ ನೀರು ಕುಡಿದ್ರಿಂದ ಹೊಟ್ಟೆ ಸ್ವಚ್ಛವಾಗುತ್ತೆ, ಜೀರ್ಣಕ್ರಿಯೆ ಚುರುಕಾಗುತ್ತೆ, ದೇಹದಲ್ಲಿ ಸಂಗ್ರಹ ಆಗಿ ವಿಷ ಪದಾರ್ಥಗಳು ಹೊರಹಾಕಲು ಸಹಾಯ ಮಾಡುತ್ತದೆ, ಹಾಗೂ ಮನಸ್ಸು ಕೂಡ ಉಲ್ಲಾಸ ಆಗುತ್ತೆ ಮತ್ತೆ ಹಗುರವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆ ನೋಡೋದಾದ್ರೆ, ಚಳಿಯಾದ ಒಂದು ಸಮಯದಲ್ಲಿ ಎಣ್ಣೆ ನೋಡಿ, ಎಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಎಷ್ಟು ಗಟ್ಟಿಯಾಗಿರುತ್ತೆ, ಅದಕ್ಕೊಂದು ಸ್ವಲ್ಪ ಬಿಸಿ ಕೊಟ್ರೆ ಸಾಕು, ಅದೆಷ್ಟು ಚೆನ್ನಾಗಿ ಕರಗುತ್ತಲ್ಲ. ಅದೇ ರೀತಿ ನಮ್ಮ ದೇಹದಲ್ಲಿರೂ ಕೂಡ ಗಟ್ಟಿತನ ಇರ್ಬೋದು, ಜಡತ್ವ ಇರ್ಬೋದು, ಅದನ್ನೆಲ್ಲ ಕಡಿಮೆ ಮಾಡ್ಬೇಕು ಅಂದ್ರೆ ನಮ್ಮ ದೇಹಕ್ಕೆ ಬಿಸಿ ನೀರಿನ ಸಹಾಯ ತುಂಬಾ ಅಗತ್ಯ ಅಂತ ಹೇಳ್ತಾರೆ. ಅದೇ ರೀತಿ ಜೀರ್ಣಕ್ರಿಯೆ ಬಿಸಿ ನೀರು, ಅಂದ್ರೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಕೂಡ ಇದು ಬಿಸಿ ನೀರು ಸಹಾಯ ಮಾಡುತ್ತೆ ಅಂತ ಇಂದಿನ ಅನೇಕ ಜನರು ಹೇಳ್ತಾ ಇದ್ದಾರೆ, ನನ್ಗೆ ಊಟ ಜೀರ್ಣ ಆಗ್ತಾ ಇಲ್ಲ, ಹೊಟ್ಟೆ ಉಬ್ಬರ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಮಲಬದ್ಧತೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಮೂಲ ಕಾರಣ ಅಂದ್ರೆ ಸರಿಯಾದ ನೀರಿನ ಪದ್ಧತಿ ಇಲ್ಲದಿರುವುದು. ಅಂದ್ರೆ ಸರಿಯಾದ ಒಂದು ನೀರಿನ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇರೋದೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಇದು ಹೇಗೆ ಕೆಲಸ ಮಾಡುತ್ತೆ ಬಿಸಿ ನೀರು ಅಂದ್ರೆ, ಆಹಾರವನ್ನು ಮೃದುವಾಗಿ ಜೀರ್ಣವಾಗಲು ಸಹಾಯ ಮಾಡುತ್ತೆ, ಹೊಟ್ಟೆಯಲ್ಲಿ ಒಳ ಚಲನವನ್ನು ಹೆಚ್ಚಿಸುತ್ತೆ, ಮತ್ತು ಮಲಬದ್ಧತೆಯನ್ನು ಕೂಡ ಇದು ಕಡಿಮೆ ಮಾಡ್ತಾ ಇರುತ್ತೆ. ಆದ್ದರಿಂದ ಊಟದ ನಂತರ ಸ್ವಲ್ಪ ಬೆಚ್ಚಗಿನ ನೀರನ್ನು ಕುಡಿಯುವುದು ಉತ್ತಮ ಅಂತ ಹೇಳ್ತಾರೆ. ಅಂದ್ರೆ ಊಟ ಆದ ತಕ್ಷಣ, ಅಂದ್ರೆ ತಕ್ಷಣ ಅಲ್ಲ, ಒಂದ್ 10-15 ನಿಮಿಷ ಬಿಟ್ಟು ತಣ್ಣೀರನ್ನ ಕುಡಿಯೋದ್ ಬದಲು ಈ ಸಮಸ್ಯೆಗಳೆಲ್ಲ ಯಾರಿಗಿದೆಯೋ ಅವ್ರು ಸ್ವಲ್ಪ ಬಿಸಿ ನೀರು, ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ಈ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಇದು ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಬಹಳ ಜನರು ತೂಕ ಇಳಿಸ್ಕೊಳ್ಳೋ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಅಂದ್ರೆ ಅದು ಹೇಗೆ ತೂಕ ಇಳಿಸಲಿಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ, ಅಂದ್ರೆ ಬಿಸಿ ನೀರು ದೇಹದ ಚಯಾಪಚಯ ಕ್ರಿಯೆಯನ್ನು, ಅಂದ್ರೆ ಮೆಟಬಾಲಿಸಮ್ ಅಂತ ನಾವ್ ಏನ್ ಹೇಳ್ತೇವೆ ಅದನ್ನು ವೇಗಗೊಳಿಸ್ತಾ ಇರುತ್ತೆ. ಇದರಿಂದ ಕೊಬ್ಬು ಕರಗಲು ಸಹಾಯ ಮಾಡುತ್ತೆ, ದೇಹ ಹಗೂರವಾಗುತ್ತೆ, ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಅಂದ್ರೆ ನಾವು ಮತ್ತೆ ಮತ್ತೆ ಪದೇ ಪದೇ ತಿನ್ಬೇಕು ಅನ್ಸಲ್ಲ. ಆಗ ಏನಾಗುತ್ತೆ, ನಮ್ಗೆ ನಮ್ಮ ಅಂದ್ರೆ ದೇಹದ ಕೊಬ್ಬನ್ನು ಕಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ
ಬಿಸಿ ನೀರು ತೂಕ ಇಳಿಸುವ ಒಂದು ಮಂತ್ರ ಅಲ್ಲ, ಅಂದ್ರೆ ಅದ್ರ ಜೊತೆಗೆ ಸರಿಯಾದ ಒಂದು ಆಹಾರ, ವ್ಯಾಯಾಮ, ನಿದ್ರೆ ಇವುಗಳ ಜೊತೆ ಇದು ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ತ್ವಚೆಯ ಆರೈಕೆ, ದೇಹದ ತ್ಯಾಜ್ಯವನ್ನು ಹೊರಹಾಕಲು ಇದು ತುಂಬಾ ಸಹಾಯ ಮಾಡುತ್ತೆ. ಇದು ದೇಹದಲ್ಲಿ ಇರುವ ಅಂದ್ರೆ ಏನ್ ಹೇಳ್ತೀವಿ, ಡಿಟಾಕ್ಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಗ ಏನಾಗುತ್ತೆ, ದೇಹದಲ್ಲಿನ ಕಲ್ಮಶವನ್ನು ಹೊರಲಾಕಿ, ಅಂದ್ರೆ ಬಿಸಿ ನೀರು ನಮ್ಮ ದೇಹಕ್ಕೆ ಬಿದ್ದಾಗ ಬೆವರಿನ ಮೂಲಕ ನಮ್ಮ ದೇಹದಲ್ಲಿರುವ ಕಲ್ಮಶಗಳೆಲ್ಲ ಹೊರಗಡೆ ಹೋಗ್ತಾ ಇರುತ್ತೆ. ಆಗ ದೇಹ ಹೊಳಪಾಗಿ ಚರ್ಮ ಹೊಳೆಯಕ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಮೊಡವೆಗಳನ್ನೆಲ್ಲ ಕಡಿಮೆ ಮಾಡುತ್ತೆ. ಅದಕ್ಕಾಗಿ ಚರ್ಮ ಒಂದು ಸಂರಕ್ಷಣೆಗೆ ಇದು ಬಿಸಿ ನೀರು ಉತ್ತಮ ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಗಂಟಲು ಸಮಸ್ಯೆ ಇರುತ್ತೆ, ಅಂದ್ರೆ ಏನೇ ಒಂದ್ ತಿಂದ್ರು ಸಾಕು ಗಂಟಲಿ ಕೆರೆತ ಸ್ಟಾರ್ಟ್ ಆಗತ್ತೆ. ಆಮೇಲೆ ಶೀತ ಇರುತ್ತೆ, ಅಂತವರಿಗೆ ಬಿಸಿ ನೀರು ತುಂಬಾ ಸಹಾಯ ಮಾಡುತ್ತೆ. ಅಂದ್ರೆ ಚಳಿಯಲ್ಲಿ ಕೆಮ್ಮು, ಗಂಟಲು ನೋವು ಬಂದಾಗ ಹಿರಿಯರು ಹೇಳ್ತಾ ಇದ್ರು ಸ್ವಲ್ಪ ಬಿಸಿ ನೀರು ಕುಡಿ, ಕಡಿಮೆ ಆಗುತ್ತೆ ಅಂತ. ನಾವ್ ಯಾವ್ದಾದ್ರು ಫಂಕ್ಷನ್ಗೆ ಹೋಗಿ ಬಂದಾಗ ನೋಡಿ, ಮನೆಗೆ ಬಂದ ತಕ್ಷಣ ನಾವು ನಮ್ ಗಂಟ್ಲು ಸ್ವಲ್ಪ ಏನೋ ಕೆರೆತೋ ಅಂತಾರೆ, ಗಂಟ್ಲಲ್ಲಿ ಏನೋ ಆಯಿಲಿನ ಅಂಶ ಇದೆ ಅಂತ ತಿಳಿದಾಗ ನಾವು ಸ್ವಲ್ಪ ಉಗುರು ಬೆಚ್ಚಿ ನೀರು ಕುಡಿದ್ರೆ ಅದೆಲ್ಲ ಏನ್ ನಮ್ಮ ಗಂಟ್ಲಲ್ಲಿ ಅಂಟ್ಕೊಂಡಿರುತ್ತೋ ಅದೆಲ್ಲ ಕೂಡ ಹೊಟ್ಟೆ ಅಂದ್ರೆ ಒಳಗಡೆ ಹೋಗುತ್ತೆ. ಮತ್ತೆ ಹೊಟ್ಟೆಯ ಮೂಲಕ ಅದು ನಮ್ಮ ಕೆಳಗಡೆ ಹೋಗಿ ಅದು ಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬಿಸಿ ನೀರು ತುಂಬಾ ಅತ್ಯುತ್ತಮ ಅಂತ ಹೇಳ್ತಾರೆ. ಅಂದ್ರೆ ಈ ಗಂಟ್ಲು ನೋವು ಬಂದಾಗ ಅಥವಾ ಕೆಮ್ಮು ಜ್ವರ ಇದ್ದಾಗ ಬಿಸಿ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಕಾರಣ ಏನು ಅಂದ್ರೆ ಇಷ್ಟೇ, ಗಂಟಲಿನ ಕಫವನ್ನು ಅದು ಮೃದುವಾಗಿಸುತ್ತೆ. ಅಂದ್ರೆ ನಮ್ ಗಂಟ್ಲಲ್ಲಿ ಇಟ್ಕೊಂಡಿರುವಂತ ಕಫವನ್ನು ಗಟ್ಟಿಯಾಗಿರುವಂತದ್ದು ಮೃದುವಾಗಿಸುತ್ತೆ. ಮತ್ತೆ ಉಸಿರಾಟ ಸುಲಭವಾಗ್ಲಿಕ್ಕೆ ಸಹಾಯ ಮಾಡುತ್ತೆ. ಏನಾದ್ರೂ ನಮ್ಗೆ ಉಸಿರಾಟದ ಪ್ರಾಬ್ಲಮ್ ಇದ್ರೆ ಉಸಿರಾಟನ ಆಡ್ಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಗಂಟ್ಲಿಗೆ ತುಂಬಾ ಆರಾಮ ಕೊಡುತ್ತೆ. ನಾವ್ ಯಾವುದೋ ಒಂದು ಊಟ ಮಾಡ್ಲಿ ಅಥವಾ ಏನೇ ತಿನ್ಲಿ ನೋಡಿ, ನಾವು ಶೀತದ ಒಂದು ವಸ್ತು ತಿಂದಾಗ ಅಥವಾ ಒಂದು ಜ್ಯೂಸ್ ಕುಡ್ದಾಗ, ಯಾವುದೇ ಒಂದು ಹೊರಗಡೆ ಹೋದಾಗ ನಾವು ಜ್ಯೂಸ್ ಕುಡ್ದಾಗ ನಮ್ ಗಂಟ್ಲಿಗೆ ತೇವ ಅನ್ಸಿದಾಗ ನಾವು ಒಂದ್ ಸ್ವಲ್ಪ ಬಿಸಿ ನೀರು ಕೊಟ್ರೆ ಸಾಕು, ಅದೆಲ್ಲ ರಿಲೀಫ್ ಆಗಿರೋ ಅನುಭವ ಆಗ್ತಾ ಇರುತ್ತೆ. ಅದಕ್ಕಾಗಿ ಶೀತದ ಸಮಯದಲ್ಲಿ ಅಥವಾ ಗಂಟ್ಲು ನೋವು ಬಂದಾಗ ನಮಗೆ ಬಿಸಿ ನೀರು ತುಂಬಾ ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ದೇಹದ ನಿರ್ವಿಷೀಕರಣ ಅಂದ್ರೆ ಡಿಟಾಕ್ಸ್ ಅಂತ ಅಂತೀವಿ. ಬಿಸಿ ನೀರು ಕುಡಿದಾಗ ದೇಹದ ತಾಪಮಾನ ಹೆಚ್ಚಾಗ್ತಾ ಹೋಗುತ್ತೆ, ಬೆವರು ಬರುತ್ತೆ. ಇದರಿಂದ ದೇಹದಲ್ಲಿರುವ ವಿಷಕಾರಿ ವಸ್ತುಗಳು ಬೆವರಿನ ಮೂಲಕ ಹೊರಗಡೆ ಹೋಗುತ್ತೆ, ಹಾಗೂ ಮಲದ ಮೂಲಕನೂ ಕೂಡ ಹೊರಗಡೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ದೇಹದಲ್ಲಿರೋ ಬೇಡದ ವಸ್ತುಗಳನ್ನು ತೆಗಿಲಿಕ್ಕೆ ಬಿಸಿ ನೀರು ಅತ್ಯುತ್ತಮ ಅಂತ ಹೇಳ್ಬಹುದು. ಅದೇ ರೀತಿ ರಕ್ತ ಪರಿಚಲನೆಯಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳುದು. ಬಿಸಿ ನೀರು ದೇಹದ ಗಟ್ಟಿಯಾಗಿರುವಂತ ರಕ್ತನಾಳಗಳನ್ನ ಸ್ವಲ್ಪ ಓಪನ್ ಅಪ್ ಮಾಡ್ತಾ ಹೋಗುತ್ತೆ. ಇದರಿಂದ ರಕ್ತ ಸಂಚಾರ ಸುಧಾರಿಸ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ರಕ್ತ ಸಂಚಾರ ಚೆನ್ನಾಗಿದ್ರೆ ದೇಹ ಚುರುಕಾಗುತ್ತೆ, ಆಯಾಸ ಕಡಿಮೆ ಆಗುತ್ತೆ, ಮೆದುಳಿಗೂ ಉತ್ತಮವಾದ ಆಮ್ಲಜನಕ ಪೂರೈಕೆ ಆಗುತ್ತೆ. ಅದರಿಂದ ನಮ್ಗೆ ದೇಹ ಅಂದ್ರೆ ರಕ್ತ ಪರಿಚಲನೆಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಬಿಸಿ ನೀರು. ಅದೇ ರೀತಿ ನೋವು ನಿವಾರಕ ಕೂಡ ಅಂತ ಹೇಳ್ಬೋದು ಬಿಸಿ ನೀರು. ಇದು ಸ್ನಾಯುಗಳ ಸೆಳೆತ, ಮುಟ್ಟಿನ ನೋವು ಇರ್ಬೋದು, ಹೊಟ್ಟೆ ನೋವಿನಿಂದ ಪರಿಹಾರ ಕೂಡ ಸಿಗುತ್ತೆ. ಇದು ನಮ್ಗೇನಾದ್ರೂ ನೋಡಿ ಮುಟ್ಟಿನ ಸಮಯದಲ್ಲಿ ನಮ್ಗೆ ತುಂಬಾ ಹೊಟ್ಟೆ ನೋವು ಬಂದಾಗ ನಾವು ಬಿಸಿ ನೀರು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಕುಡಿದಾಗ ರಿಲೀಫ್ ಆಗುತ್ತೆ. ಮತ್ತೆ ಯಾವುದೇ ರೀತಿಯ ಹೊಟ್ಟೆ ನೋವಿನ ಸಮಸ್ಯೆ ಇದ್ರೂ ಕೂಡ ಗ್ಯಾಸ್ ಇಂದ ಹೊಟ್ಟೆ ಉದ್ಭವಿಸ್ಕೊಡುತ್ತೆ. ಹೊರಗಿನ ಆಹಾರ ತಿಂದಾಗ ಅಥವಾ ಯಾವುದೋ ಅತಿಯಾದ ಒಂದು ಬಜ್ಜಿ ಇರ್ಬೋದು, ಬೂಂಡ ಇರ್ಬೋದು, ಎಣ್ಣೆ ಕರಿದ ಪದಾರ್ಥ ತಿಂದಾಗ ನಮ್ಗೆ ಹೊಟ್ಟೆ ಉಬ್ಬರಿಸಿದಾಗ ಆಗುತ್ತೆ. ಆಗ ಹೊಟ್ಟೆ ನೋವು ಸ್ಟಾರ್ಟ್ ಆಗಿರುತ್ತೆ. ಅವಾಗ ನಾವು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಕುಡಿದಾಗ ನಮ್ಗೆ ರಿಲೀಫ್ ಆಗುತ್ತೆ, ಗ್ಯಾಸ್ ಮೂಲಕ ಅದು ಹೊರಗಡೆ ಹೋಗುತ್ತೆ. ಮತ್ತೆ ಅಂದ್ರೆ ಉಬ್ಬರನು ಕೂಡ ಕಡಿಮೆ ಆಗಿ ರಿಲೀಫ್ ಆಗ್ತಾ ಬರುತ್ತೆ, ಹೊಟ್ಟೆ ನೋವು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇದು ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಬಿಸಿನೀರು ಕುಡಿದಾಗ ದೇಹಕ್ಕೆ ಒಂದು ಆರಾಮವಾದ ಅನುಭವ ಬರುತ್ತೆ. ಅಂದ್ರೆ ಒತ್ತಡ ಕಡಿಮೆ ಆದ ಅನುಭವ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ, ದೇಹದಲ್ಲಿ ವಿಶ್ರಾಂತಿಯ ಭಾವನೆ ಬರುತ್ತೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಬಿಸಿ ನೀರು 1-2 ಲೋಟ ಬಿಸಿ ನೀರು ಸೇವನೆ ಅತ್ಯುತ್ತಮ ಅಂತ ಹೇಳ್ತಾರೆ. ಈ ಧ್ಯಾನಕ್ಕೆಲ್ಲ ಕುತ್ಕೊಳ್ಳುವ ಮೊದಲು ನಾವು ಅಥವಾ ಮಾಡೋಕ್ಕಿಂತ ಮೊದಲು ಒಂದು ಲೋಟ ನೀರು ಕುತ್ಕೊಂಡ್ರೆ ಬಿಸಿ ಬಿಸಿ ನೀರು, ಬಿಸಿ ಅಂದ್ರೆ ಉಗುರು ಬೆಚ್ಚನೆ ನೀರು ಕುಡ್ಕೊಂಡು ಕುತ್ಕೊಂಡ್ರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಒತ್ತಡಗಳೇನಿದ್ರು ಅದು ಕೂಡ ಕಡಿಮೆ ಆಗಿದೆ, ಶಾಂತಿಯ ಭಾವನೆ ಬರುತ್ತೆ, ವಿಶ್ರಾಂತಿ ಅನುಭವ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಎಷ್ಟೋ ಜನರು ಧ್ಯಾನ ಕುತ್ಕೊಳ್ಳೋ ಮೊದಲು ಬಿಸಿ ನೀರನ್ನು ಕುತ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡಿರುತ್ತೆ. ಅಂದ್ರೆ ಇದು ದೇಹ ಮತ್ತು ಮನಸ್ಸು ಎರಡನ್ನೂ ಸಿದ್ಧಪಡಿಸಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ನೋಡಿ ಮಲಬದ್ಧತೆ ಸಮಸ್ಯೆ ಇರುತ್ತೆ, ಕಾನ್ಸ್ಟಿಪೇಷನ್ ಅಂತ ನಾವು ಇವತ್ತಿನ ಒಂದು ಅಂದ್ರೆ ಜೀವನ ಶೈಲಿಯಲ್ಲಿ ಮಲಬದ್ಧತೆ ತುಂಬಾ
ಪ್ರತಿಯೊಬ್ಬರು ನಮ್ಗೆ ಆ ಸಮಸ್ಯೆಗಳನ್ನ ಹೇಳ್ತಾ ಇರ್ತಾರೆ. ಅದಕ್ಕೂ ಕೂಡ ಈ ಬಿಸಿ ನೀರು ತುಂಬಾ ಸಹಾಯ ಮಾಡುತ್ತೆ. ಅಂದ್ರೆ ಇದು ಕರುಳಿನ ಚಲನೆಯನ್ನು ಕೂಡ ಸುಗಮಗೊಳಿಸಿ ಮಲಬದ್ಧತೆ ಅಂದ್ರೆ ನಿವಾರಣೆ ಮಾಡುತ್ತೆ. ಅಂದ್ರೆ ಹೊಟ್ಟೆ ಉಬ್ಬರನ ಕಡಿಮೆ ಆಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಅಂದ್ರೆ ತಿಂದ ಆಹಾರ ಜೀರ್ಣ ಆದ್ರೆ ನಮಗೆ ಮಲಬದ್ಧತೆ ಸಮಸ್ಯೆ ಆಗಲ್ಲ, ಚೆನ್ನಾಗಿ ಮಲ ವಿಸರ್ಜನೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಗೆ ಬಿಸಿ ನೀರು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ ಇದು ರಕ್ತನಾಳಗಳನ್ನು ಸ್ವಲ್ಪ ವಿಸ್ತರಿಸುತ್ತೆ, ಇದರಿಂದ ರಕ್ತ ಸಂಚಾರ ಸುಧಾರಿಸುತ್ತೆ. ಅಂದ್ರೆ ಬಿಸಿ ದ್ರವ ಹೊಟ್ಟೆಯ ಸ್ನಾಯುಗಳನ್ನು ಸಡಿಲಗೊಳಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಗಂಟಲು ಮತ್ತು ಮೂಗಿನ ಕನ್ಸೆಷನ್ ಅಂತ ನಾವು ಕಡಿಮೆ ಮಾಡ್ಲಿಕ್ಕೆ, ದೇಹದ ಹೈಡ್ರೇಷನ್ ಅನ್ನು ಸುಧಾರಿಸ್ಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಬಿಸಿ ನೀರು. ಅದೇ ರೀತಿ ನಾವು ಬಿಸಿ ನೀರು ಕುಡಿಯೋದು ಅಂದ್ರೆ ಅತಿಯಾದ ಬಿಸಿ ನೀರು ಕುಡಿಯೋದು ತುಂಬಾ ತಪ್ಪು ಅಂತ ಹೇಳ್ತಾರೆ. ತುಂಬಾ ಬಿಸಿ ನೀರು ಒಳ್ಳೇದಲ್ಲ ನಮ್ ದೇಹಕ್ಕೆ. ಅಂದ್ರೆ ಇದರಿಂದ ಅನ್ನನಾಳ ಅಥವಾ ಹೊಟ್ಟೆಯ ಒಳಪದರ ಸುಡುವ ಅಪಾಯ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ತುಂಬಾ ಬಿಸಿ ನೀರು ಕುಡಿದ್ರೆ. ಮತ್ತೆ ನಾಲಿಗೆಗೆ ಕೂಡ ಹಾನಿ ಅಂತ ಹೇಳ್ತಾರೆ. ಹಾಗಾಗಿ ಅಂದ್ರೆ ಗಂಟಲಿನ ಒಂದು ಒಳಪದರ ಅಂತ ಏನ್ ಹೇಳುತ್ತೆ ಅದು ಕೂಡ ಹಾನಿ ಮಾಡುವ ಸಾಧ್ಯತೆ ಆಗಿರುತ್ತೆ. ಅದಕ್ಕಾಗಿ ನಾವು ಬಿಸಿ ನೀರು ಕುಡಿಯೋದ್ರೆ ತುಂಬಾ ಬಿಸಿ ಕುಡಿಯುವ ಬದಲು ಉಗುರು ಬೆಚ್ಚಗಿನ ನೀರು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾದ್ರೆ ಈ ನೀರು ಯಾರು ಎಚ್ಚರಿಕೆಯಿಂದ ಕುಡಿಬೇಕು? ಅಲ್ಸರ್ ಇರುವವರು, ಗಂಟಲಿನ ಸೂಕ್ಷ್ಮ ಸಮಸ್ಯೆ ಇರುವವರು, ಇವರೆಲ್ಲ ಕೂಡ ವೈದ್ಯರ ಸಲಹೆ ಪಡ್ಕೊಂಡು ನೀರು ಕುಡಿಯೋದು ಅತ್ಯುತ್ತಮ. ಆದ್ರೆ ಅತಿಯಾದ ಬಿಸಿ ನೀರು ಬೇಡ, ಸ್ವಲ್ಪ ಉಗುರು ಬೆಚ್ಚ ನೀರು ಎಲ್ಲರೂ ಕುಡಿಯೋದು ಅತ್ಯುತ್ತಮ ಅಂತ ಹೇಳ್ಬೋದು. ಅಂದ್ರೆ ಬಿಸಿ ನೀರು ಕುಡಿಲಿಕ್ಕೆ ಅಂದ್ರೆ ಸರಿಯಾದ ವಿಧಾನ ಅಂದ್ರೆ ಯಾವ ಸಮಯ ಅಂತ ನೋಡಿದ್ರೆ ಬೆಳಗ್ಗೆ ಅಂತ ಹೇಳ್ಬೋದು. 1 ಅಥವಾ 2 ಗ್ಲಾಸ್ ಬೆಚ್ಚಗಿನ ನೀರನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವುದು ಅತ್ಯುತ್ತಮ. ಅದು ಕುಳಿತುಕೊಂಡು ಅಂದ್ರೆ ಆರಾಮವಾಗಿ ಕುಳಿತು ನಾವು ಕಾಫಿ ಟೀ ಅಥವಾ ಕಷಾಯವನ್ನು ಯಾವ ರೀತಿ ಕುಡಿತೀವೋ ಗುಟು 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 ಅಂತ ಸ್ವಲ್ಪ 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 ಆ ರೀತಿ ಕುಡಿದ್ರೆ ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಮತ್ತೆ ಮಲಬದ್ಧತೆ ಸಮಸ್ಯೆ ಯಾರಿಗಿರುತ್ತೋ ಅವರಿಗೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. 1-2 ಲೋಟ ನೀರನ್ನು ಸ್ವಲ್ಪ ಜಾಸ್ತಿ ಸಮಯ ತಗೊಂಡು ಕುತ್ಕೊಂಡು ಕುಡಿಬೇಕು. ಅಂದ್ರೆ ಅದನ್ನು ಒಂದು ಧ್ಯಾನದ ತರ ಅಂತ ಹೇಳ್ಬೋದು ಕುಡಿಯುವ ನೀರು ಕೂಡ. ಅಷ್ಟು ನಿಧಾನವಾಗಿ ಕುತ್ಕೊಂಡು ಕುಡಿದ್ರೆ, ಅರ್ಜೆಂಟ್ ಆಗಿ ನಿಂತ್ಕೊಂಡು ಕುಡಿದ್ರೆ ಅಂದ್ರೆ ನಮ್ಮ ಸ್ನಾಯುಗಳಿಗೆಲ್ಲ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆರಾಮವಾಗಿ ಕುತ್ಕೊಂಡು ನಾವು ಕಾಫಿಯನ್ನು ಯಾವ ರೀತಿ ಸೇವನೆ ಮಾಡ್ತೀವೋ ಅದೇ ರೀತಿ ಕುತ್ಕೊಂಡು ಆರಾಮವಾಗಿ ಗುಟುಕು ಗುಟುಕು ಕುಡಿಯೋದು ಅತ್ಯುತ್ತಮ. ಅಂದ್ರೆ ಊಟದ ಸಮಯದಲ್ಲಿ ಬೇಡ, ಅಂದ್ರೆ ಊಟ ಆದ ನಂತರ ಸ್ವಲ್ಪ ಒಂದು 10-15 ನಿಮಿಷ ಬಿಟ್ಟು ಕುಡಿದ್ರೆ ಅಂದ್ರೆ ಚಯಾಪಚಯ ಅಂದ್ರೆ ಜೀರ್ಣಕ್ರಿಯೆಗೆ ಒಳ್ಳೇದಾಗುತ್ತೆ. ಮತ್ತೆ ಗಂಟಲಿನಲ್ಲಿ ಯಾವುದೇ ರೀತಿ ಅಂದ್ರೆ ಎಣ್ಣೆ ಅಂಶ ಇರ್ಬೋದು ಅಥವಾ ಜಿಡ್ಡಿನ ಅಂಶ ಇದ್ರೂ ಕೂಡ ಅದನ್ನ ತೆಗಿಲಿಕ್ಕೂ ಕೂಡ ಅದು ಸಹಾಯ ಮಾಡುತ್ತೆ ಅಂತ ಹೇಳಿ. ಮತ್ತೆ ರಾತ್ರಿಯ ಸಮಯ ನೀರು ಕುಡಿಯೋದು ಉತ್ತಮ. ಮಲಗುವ ಮೊದಲು ಸ್ವಲ್ಪ ಬೆಚ್ಚಗಿನ ನೀರು ಕುಡಿದ್ರೆ ದೇಹಕ್ಕೆ ಆರಾಮ ನೀಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಭಾರತೀಯ ಸಂಪ್ರದಾಯದಲ್ಲೂ ಕೂಡ ಬಿಸಿ ನೀರು, ಅದು ನಮ್ಮ ಆಯುರ್ವೇದದಲ್ಲೂ ಕೂಡ ಬಿಸಿ ನೀರಿಗೆ ಅತ್ಯಂತ ಮಹತ್ವವಾದ ಸ್ಥಾನ ಇದೆ. ಆಯುರ್ವೇದದಲ್ಲಿ ಹೇಳ್ತಾರೆ ಅಗ್ನಿ ಅಂದ್ರೆ ಜೀರ್ಣಕ್ರಿಯೆ ಅಂತ. ಬಿಸಿ ನೀರು ಅಗ್ನಿಯನ್ನು ಸಮತೋಲನ ಸಹಾಯ ಮಾಡುತ್ತೆ. ಅಂದ್ರೆ ಅಗ್ನಿಯನ್ನು ಸಮತೋಲನಲ್ಲಿಡುತ್ತೆ ಬಿಸಿ ನೀರು ಅಂತ ಹೇಳ್ಬೋದು. ಅದಕ್ಕಾಗಿ ಬಿಸಿ ನೀರು ಕೂಡ ಆಯುರ್ವೇದದಲ್ಲೂ ಕೂಡ ಬಿಸಿ ನೀರಿಗೆ ಮಹತ್ವ ಕೊಟ್ಟಿದ್ದಾರೆ ಅಂತ ಅದಕ್ಕಾಗಿ ಹಿರಿಯರು ಕೂಡ ಊಟದ ನಂತರ ಸ್ವಲ್ಪ ಬೆಚ್ಚಗಿನ ನೀರನ್ನು ಅವರು ಕುಡಿತಾ ಇದ್ರು. ಅದು ಅಭ್ಯಾಸ ಅಲ್ಲ, ಅದಕ್ಕೆ ಅಂದ್ರೆ ಅನುಭವದ ಜ್ಞಾನ ಅಂತ ಹೇಳ್ಬೋದು. ಅಭ್ಯಾಸ ಬಲಕ್ಕಲ್ಲ, ಅವರು ಅನುಭವದಿಂದ ಅದನ್ನ ಪಡ್ಕೊ ಬಂದಿದ್ರು ಅಂತ ಹೇಳ್ಬೋದು. ಅದೇ ರೀತಿ ಅಂದ್ರೆ ಇದಕ್ಕೊಂದು ಚಿಕ್ಕ ಅಂದ್ರೆ ಕತೆ ಹೇಳ್ಬೇಕು ಅಂದ್ರೆ ಪ್ರೇರಣಾದಾಯಕ ಒಂದು ಕತೆ ಹೇಳ್ಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ಸದಾ ಆಯಾಸ, ಹೊಟ್ಟೆ ತೊಂದರೆ ಇತ್ತು, ಆಯಾಸ ಇರ್ತಾ ಇತ್ತು, ಹೊಟ್ಟೆ ಉಬ್ಬರ ಇರ್ತಾ ಇತ್ತು, ಆಹಾರಗಳು ಜೀರ್ಣ ಆಗ್ತಾ ಇರ್ಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು, ಅನೇಕ ಔಷಧಿಗಳನ್ನು ಹುಡುಕ್ತಾ ಇದ್ರು. ಅಂದ್ರೆ ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನ ಕಾಣೋದು, ಯಾವ್ಯಾವ ಔಷಧಿ ಸಿಗುತ್ತೆ ಅದೆಲ್ಲ ತಗೊಳ್ತಾ ಇದ್ರು. ಅವಾಗ ಯಾರೋ ಒಬ್ರು ಹಿರಿಯ ಅಂದ್ರೆ ಹೀಗೆ ಅಂದ್ರೆ ಈಗ ಅನುಭವಿಸ್ತಿರ್ತಾರಲ್ಲ ಹಿರಿಯವರು, ಅವ್ರು ಹೇಳಿದ್ರಂತೆ, ನೀವು ಪ್ರತಿದಿನ ಬೆಳಗ್ಗೆ ಒಂದ್ ಸ್ವಲ್ಪ ಬಿಸಿ ನೀರು ಕೊಡುವ ಅಭ್ಯಾಸ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಇದೆಲ್ಲ ಈ ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ನಿಮ್ಗೆ ವಾಸಿ ಆಗುತ್ತೆ ಅಂತ ಹೇಳಿದ್ರೆ, ಅವರು ಮೊದ್ಲಿಗೆ ನಂಬ್ಲಿಲ್ಲಂತೆ. ಅಯ್ಯೋ ಇದೇನ್ ಹೇಳ್ತಾರ, ಈಗ ಮನೆ ಮದ್ದು ಅಂದ್ರೆ ಹಾಗೇನೆ ಪ್ರತಿಯೊಬ್ಬರಿಗೂ
ನಂಬಿಕೆ ಕಡಿಮೆ. ಅಂದ್ರೆ ಅದು ಯಾರು ಮಾಡ್ತಾರೋ ಪಾಲನೆ ಮಾಡ್ತಾರೋ ಅವರಿಗೆ ಮಾತ್ರ ಅದು ಗೊತ್ತಿರುತ್ತೆ. ಅಂದ್ರೆ ಅದ್ರದ್ದು ಒಂದು ಪರಿಣಾಮ ಎಷ್ಟು ಬೀರುತ್ತೆ ಅಂತ. ಎಷ್ಟೋ ಜನ ಅದನ್ನ ನೆಗ್ಲೆಕ್ಟ್ ಮಾಡುವುದು ಇದೆ. ಅಂದ್ರೆ ಏನಪ್ಪ ಈ ಮನೆ ಮಂದಿ ಹೇಳ್ತಾ ಇರ್ತಾರೆ, ಇದೆಲ್ಲ ನಮ್ಗೆ ಎಲ್ಲಿ ಆಗುತ್ತೆ. ಆದ್ರೆ ಇದೆಲ್ಲವೂ ಕೂಡ ಅನುಭವ ಅಂತ ಬಂದಿರುವಂತ ಜ್ಞಾನ ಅಂತ ಹೇಳ್ಬೋದು. ಆಗ ಆ ವ್ಯಕ್ತಿ ಏನ್ ಹೇಳಿದ್ರಂತೆ ಅಂದ್ರೆ, 1 ತಿಂಗಳು ಅಭ್ಯಾಸ ಮಾಡಿದ ತಕ್ಷಣ ಅವರಿಗೆ ಹೊಟ್ಟೆ ಹಗುರ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತಂತೆ, ಮನಸ್ಸು ಚುರುಕಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ದೇಹದಲ್ಲಿ ಯಾವುದೋ ಒಂದು ಹೊಸ ಶಕ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಆಗ ಅವ್ರು ಅರ್ಥ ಮಾಡ್ಕೊಂಡದ್ರಂತೆ, ಓ ಇದ್ರಲ್ಲಿ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ, ಓ ಇದು ಒಂದು ಆರೋಗ್ಯದ ಒಂದು ದೊಡ್ಡ ಗುಟ್ಟು, ಓ ಇದು ಒಂದು ಆರೋಗ್ಯದ ದೊಡ್ಡ ಗುಟ್ಟು, ಇದೇನೋ ಒಂದು ರಹಸ್ಯ ಇದೆ ಇದ್ರಲ್ಲಿ ಅಂತ ಅವ್ರು ಅನ್ಕೊಂಡ್ರಂತೆ. ಪ್ರತಿದಿನ ಅಭ್ಯಾಸ ಮಾಡ್ತಾ ಮಾಡ್ತಾ ಅವರು ಈ ಸಣ್ಣ ದೊಡ್ಡ ಅಭ್ಯಾಸವನ್ನೇ ದೊಡ್ಡ ಅಭ್ಯಾಸ ಮಾಡ್ಕೊಳ್ತಾ ಅವರ ಒಂದು ಸಣ್ಣ ಪುಟ್ಟ ಕಾಯಿಲೆಗಳನ್ನ ಕೂಡ ಅವ್ರು ವಾಸಿ ಮಾಡ್ಕೊಳ್ತಾ ಇದ್ರಂತೆ. ಆ ಹಿರಿಯರು ಒಂದು ಹೇಳಿದ ಅನುಭವವನ್ನು ಅವರು ಪಾಲಿಸ್ತಾ ಬಂದ್ರು. ಅವರಿಗಿರುವ ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ವಾಸಿ ಆಗ್ತಾ ಬಂತು. ನಾವ್ ಇದೇ ರೀತಿ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ದೇವಾಲಯ ಅಂತಾನೆ ನಾವ್ ಹೇಳ್ಬೋದು. ಅಂದ್ರೆ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋದು ಅಂದ್ರೆ ನಾವು ಮನಸ್ಸು ಕೂಡ ಅದು ಶುದ್ಧವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ಅಂತ ಹೇಳ್ಬೋದು. ಅಂದ್ರೆ ಬಿಸಿನೀರು ದೇಹ ಶುದ್ಧತೆಗೆ ಸಹಾಯ ಮಾಡುತ್ತದೆ, ಸಾತ್ವಿಕತೆಯನ್ನು ಹೆಚ್ಚಿಸ್ಲಿಕ್ಕೂ ಕೂಡ ಸಹಾಯ ಮಾಡುತ್ತೆ, ಧ್ಯಾನಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಅಂದ್ರೆ ಶುದ್ಧ ದೇಹ, ಶಾಂತ ಮನಸ್ಸು, ಉತ್ತಮ ಚಿಂತನೆ ಮಾಡ್ಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತಾ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಗೆ ಇದೇನ್ ಪಾಠ ಕಲಿಸುತ್ತೆ ಅಂದ್ರೆ, ಬಿಸಿನೀರು ನಮಗೆ ಒಂದು ಪಾಠ ಹೇಳ್ಕೊಡುತ್ತೆ. ಏನಂದ್ರೆ ತುಂಬಾ ಚಳಿ ಕೂಡ ಬೇಡ, ತುಂಬಾ ಬಿಸಿ ಕೂಡ, ಸಮತೋಲನ ಬೇಕು ಅಂತ ಹೇಳುತ್ತೆ. ಜೀವನವೂ ಹಾಗೆಯೇ ಮಾಸ್ಟರ್. ಕೋಪ ಹೆಚ್ಚು ಬೇಡ, ಸೋಮಾರಿತನ ಹೆಚ್ಚು ಬೇಡ, ಸಮತೋಲನ ಬದುಕೆ ಆರೋಗ್ಯಕರ ಬದುಕು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಪ್ರತಿದಿನ ಈ ಸಣ್ಣ ಸಣ್ಣ ಅಭ್ಯಾಸಗಳನ್ನ ಮಾಡ್ತಾ ಬಂದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಕೂಡ ನಾವು ದೂರ ಇರ್ಬೋದು ಅಂತ ಹೇಳ್ಬೋದು. ಅದಕ್ಕಾಗಿ ನಾವ್ ಹೇಳೋದಾದ್ರೆ, ಬಿಸಿ ನೀರು ಒಂದು ಸರಳ ಪದಾರ್ಥ. ಅಂದ್ರೆ ಇದೇನ್ ಯಾರೋ ಅಂದ್ರೆ ಔಷಧಿ ರೂಪದಲ್ಲಿ ನಾವೇನ್ ತಗೊಳ್ಬೇಕಾದ್ರೆ ಪ್ರತಿನಿತ್ಯ ಎಲ್ಲರ ಮನೆಯಲ್ಲೂ ಬಳಸುವ ಒಂದು ಪದಾರ್ಥ. ನಾನ್ ಯಾಕೆ ಇವತ್ತು ತಗೊಂಡೆ ಅಂದ್ರೆ, ಪ್ರತಿದಿನ ನಂದು ಬಿಸಿ ನೀರು ಕುಡಿಯೋ ಅಭ್ಯಾಸ ಇದೆ. ಇವತ್ ನಾನ್ ಬೆಳಿಗ್ಗೆ ಬಿಸಿ ನೀರು ಕುಡಿಬೇಕಾದ್ರೆ ನನ್ಗೊಂದ್ ಥಾಟ್ ಬಂತು, ಇವತ್ ಯಾಕೆ ನಾನು ಇದೊಂದು ಟಾಪಿಕ್ ಎಲ್ರಿಗೂ ಅಂದ್ರೆ ಎಲ್ಲರೂ ಅಭ್ಯಾಸ ಮಾಡಿರ್ತಾರೆ, ಆದ್ರೂ ಒಂದ್ ಸ್ವಲ್ಪ ಮನವರಿಕೆ ಮಾಡೋಣ ಅಂತ ಹೇಳಿ ನಾ ಇದೇ ವಿಷಯವನ್ನು ಮತ್ತೆ ತಗೊಂಡೆ. ಬಿಸಿ ನೀರು ಅಂದ್ರೆ ಏನ್ ಪ್ರಯೋಜನ ಇದೆ ಅಂತ ತಗೊಂಡೆ. ಅದಕ್ಕೋಸ್ಕರ ಇವತ್ ನಾ ಇದೇ ಟಾಪಿಕ್ ಅನ್ನು ಹೇಳ್ತಾ ಇರೋದು. ಅಂದ್ರೆ ಇದೊಂದು ಪ್ರಯೋಜನ ಅನೇಕ ಇದೆ. ಅಂದ್ರೆ ಜೀರ್ಣಕ್ರಿಯೆ ಇರ್ಬೋದು, ರಕ್ತ ಪರಿಚಲನೆ ಇರ್ಬೋದು, ಗಂಟಲು ಆರೋಗ್ಯಕ್ಕೆ, ದೇಹದ ಶುದ್ಧತೆಗೆ, ಮನಸ್ಸಿನ ಆರಾಮ, ಇವೆಲ್ಲಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಅಂದ್ರೆ ಕೊನೆಗೊಂದ್ ಮಾತು ಹೇಳೋದಾದ್ರೆ, ಆರೋಗ್ಯ ಹಣದಿಂದ ಬರುವುದಿಲ್ಲ, ಅಭ್ಯಾಸಗಳಿಂದ ಬರುತ್ತೆ ಅಂತ. ಅದರಿಂದ ನಾವು ಇಂದಿನಿಂದಲೇ ಒಂದೊಂದು ಸಣ್ಣ ಸಣ್ಣ ಅಭ್ಯಾಸಗಳನ್ನ ಬಳಸ್ಕೊಳ್ಳೋಣ, ಅಭ್ಯಾಸಗಳನ್ನ ಆರಂಭ ಮಾಡ್ಕೊಳ್ಳೋಣ. ಪ್ರತಿದಿನ ನಾವು ಈ ಸಣ್ಣ ಸಣ್ಣ ಅಭ್ಯಾಸವೇ ನಮ್ಮ ಮುಂದಿನ ಒಂದು ಜೀವನಕ್ಕೆ ಒಳ್ಳೆಯ ಒಂದು ಹಾದಿ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸಣ್ಣ ಸಣ್ಣ ಅಭ್ಯಾಸಗಳನ್ನೇ ಮರ್ತು ಬಿಡ್ತೀವಿ. ಅಯ್ಯೋ ಬಿಸಿ ನೀರು ಏನಪ್ಪ ಮಾಡ್ಕೊಳ್ಳೋದು, ಇದೇನ್ ಕುಡಿದ್ರೆ ಏನಾಗುತ್ತೆ. ಈ ಸಣ್ಣ ಸಣ್ಣ ಅಭ್ಯಾಸವೇ ನಮಗೆ ಮುಂದಿನ ಒಂದು ಅಂದ್ರೆ ಅನುಭವದಿಂದಲೇ ನಮಗ್ ಕೂಡ ಇನ್ನೊಬ್ಬರಿಗೆ ನಾವು ಮಾದರಿ ಆಗ್ಬೋದು, ನಮ್ಮ ಜೀವನ ಶೈಲಿಯನ್ನು ಬದಲು ಮಾಡ್ಕೋಬಹುದು, ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೊಳ್ಬಹುದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮಾಸ್ಟರ್ಸ್ ಇಂದಿನಿಂದ ಯಾರ್ಯಾರು ಅಂದ್ರೆ ಯಾರಿಗೆ ಅಂದ್ರೆ ಹೀಟಿನ ಶರೀರ ಇರುತ್ತೋ ಅವರು ಬೆಳಗ್ಗೆ ಅಂದ್ರೆ ಇಡೀ ದಿನ ಬಿಸಿ ನೀರು ಕುಡುವ ಅಭ್ಯಾಸ ಬೇಡ, ಉಗುರು ಬೆಚ್ಚಗಿನ ನೀರನ್ನ. ಯಾರಿಗೆ ಶೀತದ ಪ್ರಕೃತಿ ಅವ್ರು ಇಡೀ ದಿನ ಅಭ್ಯಾಸ ಅಂದ್ರೆ ಉಗುರು ಬೆಚ್ಚಿನ ನೀರನ್ನು ಕುಡಿಬಹುದು. ಯಾರ ಬಾಡಿ ಹೀಟ್ ಇರುತ್ತೋ ಅವರು ಬೆಳಗ್ಗೆ ಮತ್ತೆ ಊಟ ಆದ ನಂತರ ರಾತ್ರಿ ಮಲಗುವ ಮುನ್ನ ಒಂದ್ ಸ್ವಲ್ಪ ಅಭ್ಯಾಸ ಇಟ್ಕೊಂಡ್ರೆ ದೇಹ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಹೀಟ್ ಪ್ರಕೃತಿಯವರಿಗೆ ಬಿಸಿ ನೀರು ಕುಡಿದ್ರೆ ಸ್ವಲ್ಪ ಹೀಟ್ ಆಗುತ್ತೆ ಅನ್ನುವ ಅಂದ್ರೆ ಒಂದು ಮನೋಭಾವನೆ ಇದೆ. ಅದಕ್ಕೋಸ್ಕರ ಹೇಳ್ತಾರೆ, ಯಾರದು ಅಂದ್ರೆ ಶೀತದ ಪ್ರಕೃತಿ ಇರುತ್ತಾ ಅವರು ಕೂಡ ಪ್ರತಿ ಅಂದ್ರೆ ಹಗಲಿಡೀ ಉಗುರು ಬೆಚ್ಚಗಿನ ನೀರು ಕುಡಿಯೋದು ತುಂಬಾ ಉತ್ತಮ. ಅವ್ರ ದೇಹ ಸ್ವಲ್ಪ ಹೀಟ್ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಯಾವುದೋ ಈ ಸಣ್ಣ ಪುಟ್ಟ ಗಂಟ್ಲು ನೋವು, ಶೀತ, ಕೆಮ್ಮು ಆ ತರ ಬರೋದಿಲ್ಲ, ದೇಹವು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ಸಣ್ಣ ಸಣ್ಣ ಅಭ್ಯಾಸಗಳನ್ನು ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಹಾಗೂ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಣ, ನಮ್ಮ ಜೀವನ ಶೈಲಿನೂ ಕೂಡ ಚೆನ್ನಾಗಿರುತ್ತೆ. ಎಲ್ಲರೂ ಈ ಅಭ್ಯಾಸಗಳನ್ನು ಇವತ್ತಿನಿಂದಲೇ ಪ್ರಾರಂಭಿಸೋಣ ಹೇಳ್ತಾ, ಇವತ್ತಿನ ನನ್ನ ಸಣ್ಣ ಒಂದು ಚರ್ಚೆ ಅಂದ್ರೆ ಬಿಸಿ ನೀರನ್ನು ಕುಡಿಯುವುದರಿಂದ ಏನು ಪ್ರಯೋಜನ ಅನ್ನೋದನ್ನ ಸಂಪನ್ನಗೊಳಿಸ್ತಾ ಇದ್ದೇನೆ ಮಾಸ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ವೇದಿಕೆ ಮಾಡಿಕೊಟ್ಟಂತ ರಂಗನಾಥ್ ಸರ್ ಅವರಿಗೂ ಹಾಗೂ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.